ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಕಳೆದ ತರಗತಿಯಲ್ಲಿ ನಾವು ಮೊಘಲ್ ಸಾಮ್ರಾಜ್ಯದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಅದರಲ್ಲಿ ಮುಖ್ಯವಾಗಿ ಮೊಘಲ್ ಸಂತತಿಯ ಸ್ಥಾಪಕನಾದಂತಹ ಬಾಬರ್ನ ಬಾಲ್ಯ ಜೀವನ, ಅನಂತರ ಅವನ ಒಂದು ರಾಜಕೀಯ ಬೆಳವಣಿಗೆ ಮತ್ತು ಅವನ ಒಂದು ಸೈನಿಕ ದಿಗ್ವಿಜಯಗಳನ್ನು ಅಭ್ಯಾಸವನ್ನು ಮಾಡ್ತಾ ಅದರಲ್ಲಿ ಪ್ರಮುಖವಾಗಿ 5 ದಾಳಿಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋದೋ. ವಾಯುವ್ಯ ಗಡಿ ಪ್ರಾಂತ್ಯಗಳು, ಅನಂತರ ಪಂಜಾಬ್ನ ಮೇಲೆ ಆಕ್ರಮಣವನ್ನು ಸಾಧಿಸುವುದರ ಮುಖಾಂತರ ಅವನು ದೆಹಲಿ ಸಿಂಹಾಸನದ ಮೇಲೆ ಅಥವಾ ದೆಹಲಿಯ ಮೇಲೆ ದಾಳಿ ಮಾಡುವಂತಹ ಒಂದು ಯೋಜನೆಯನ್ನು ಸಿದ್ಧಪಡಿಸ್ತಾ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ. ಇಂದು ಅವನು ಭಾರತದ ದೆಹಲಿ ಮೇಲೆ ಹೇಗೆ ದಾಳಿಯನ್ನು ಮಾಡ್ತಾ ಹೋದ, ಆ ಒಂದು ಪ್ರಸಿದ್ಧವಾದಂತಹ ಕದನ ಯಾವುದು ಮತ್ತು ಆ ಒಂದು ಕದನದ ಪರಿಣಾಮಗಳು ಏನೇನು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಈಗ ಆಲ್ರೆಡಿ ಬಾಬರ್ ತನ್ನ ವಾಯುವ್ಯ ಗಡಿಯ ಆಕ್ರಮಣಗಳಿಂದ ಭಾರತದ ಒಳಗಡೆ ನುಗ್ಗಿ ಬರುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೆ. ಆದರೆ ಬಾಬರ್ನನ್ನ ಎದುರಿಸುವಂತಹ ಒಂದು ಬಲಾಢ್ಯ ಸೇನೆ ಆಗಿರ್ಬೋದು ಅಥವಾ ಅವನಿಗೆ ಒಂದು ಪ್ರತಿರೋಧವನ್ನು ಒಡ್ಡುವಂತಹ ಯಾವುದೇ ಒಂದು ಸಾಮ್ರಾಜ್ಯ ಭಾರತದಲ್ಲಿ ಅಸ್ತಿತ್ವದಲ್ಲಿ ಇರಲಿಲ್ಲ. ಹೀಗಾಗಿ ಪಂಜಾಬನ್ನು ಆಕ್ರಮಿಸಿಕೊಳ್ಳುವುದರ ಮುಖಾಂತರ ನಂತರ ಅವನ ಒಂದು ಟಾರ್ಗೆಟ್ ಯಾವುದಾಗುತ್ತೆ ಅಂದರೆ ದೆಹಲಿ ಆಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಪಂಜಾಬ್ನ ಗೆದ್ದಂತಹ ಬಾಬರ್ ದೆಹಲಿಯತ್ತ ನುಗ್ಗುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೆ. ಈಗ ಆಲ್ರೆಡಿ ನಿಮಗೆ ಗೊತ್ತೇ ಇದೆ, ದೆಹಲಿಯ ಸಿಂಹಾಸನವನ್ನು ಅಲಂಕರಿಸಿದಂತವನು ಈ ಒಂದು ಲೂದಿ ಮನೆತನದ ಕೊನೆಯ ದೊರೆಯಾದಂತಹ ಇಬ್ರಾಹಿಂ ಲೂದಿ. ಹೀಗಾಗಿ ಅವನು ಅಸಮರ್ಥ ಮತ್ತೆ ದುರ್ಬಲರಾಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಇಬ್ರಾಹಿಂ ಲೂದಿಗೂ ಮತ್ತೆ ಬಾಬರ್ನಿಗೂ ಅವರಿಬ್ಬರ ನಡುವೆ ಇತಿಹಾಸ ಪ್ರಸಿದ್ಧವಾದಂತಹ ಮೊದಲ ಪಾನಿಪತ್ ಕದನ ಕ್ರಿಸ್ತಶಕ 1526 ಏಪ್ರಿಲ್ 21ರಂದು ಜರುಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಇಬ್ರಾಹಿಂನ ಪಕ್ಷದಲ್ಲಿ ಸುಮಾರು 1 ಲಕ್ಷ ಕಾಲ್ದಳ, ಹಾಗೆ 1000 ಗಜದಳ ಮತ್ತೆ 10,000 ಅಫ್ಘನ್ನರು ಇರೋದು ನಾವು ನೋಡ್ತಾ ಹೋಗ್ಬೋದು. ಅಂದರೆ ಇಬ್ರಾಹಿಂನ ಸೈನ್ಯದಲ್ಲಿ 1 ಲಕ್ಷ ಕಾಲ್ದಳ ಇರುತ್ತೆ, ಹಾಗೆ 1000 ಗಜಪಡೆ ಇರುತ್ತೆ, ಮತ್ತೆ 10,000 ಅಫ್ಘಾನ್ ಸರದಾರರು ಇರೋದು ನಾವು ನೋಡ್ತಾ ಹೋಗ್ಬೋದು. ಇನ್ನು ಬಾಬರ್ನ ಕಡೆ ನೋಡೋದಾದ್ರೆ ಕೇವಲ 12,000 ಕಾಲ್ದಳ ಹಾಗೆ 9,000 ಅಶ್ವಪಡೆ ಅವನ ಬಳಿ ಇರೋದು ನಾವು ನೋಡ್ತಾ ಹೋಗ್ಬೋದು. ಆದರೆ ದಕ್ಷತೆ ಮತ್ತೆ ತರಬೇತಿಗಳಲ್ಲಿ ಇಬ್ರಾಹಿಂ ಲೂದಿ ಸೈನ್ಯಕ್ಕಿಂತ ಬಾಬರ್ನ ಸೈನ್ಯ ಉನ್ನತ ಮಟ್ಟದಲ್ಲಿ ಇರೋದು ನಾವು ನೋಡ್ತಾ ಹೋಗ್ಬೋದು. ಇದಷ್ಟೇ ಅಲ್ಲದೆ ಬಾಬರ್ನ ಬಳಿ ಫಿರಂಗಿ ಪಡೆ ಕೂಡ ಅಸ್ತಿತ್ವದಲ್ಲಿ ಇರೋದು ನಾವು ನೋಡ್ತಾ ಹೋಗ್ಬೋದು. ಮೇಲಾಗಿ ಬಾಬರ್ನೇ ಹೇಳಿದಂತೆ ಇಬ್ರಾಹಿಂ ಲೂದಿ ಅನಾನುಭವಿ, ಅಲಕ್ಷ್ಯ ಸ್ವಭಾವದವ ಮತ್ತೆ ಯುದ್ಧ ನೈಪುಣ್ಯತೆ ಗೊತ್ತಿಲ್ಲದ ಒಬ್ಬ ಸುಲ್ತಾನ ಎಂಬುದಾಗಿ ಬಾಬರ್ ಹೇಳಿರೋದು ನಾವು ನೋಡ್ತಾ ಹೋಗ್ಬೋದು. ಆದರೆ ಬಾಬರ್ ದಕ್ಷ ಸೇನಾನಿಯಾಗಿರ್ತಾನೆ. ಮತ್ತೆ ಸೈನ್ಯವನ್ನ ಹೇಗೆ ಡಿವೈಡ್ ಅನ್ನ ಮಾಡುವುದರ ಮುಖಾಂತರ ಈ ಒಂದು ಯುದ್ಧವನ್ನ ಮುನ್ನಡೆಸಬೇಕು ಅಥವಾ ಯುದ್ಧದಲ್ಲಿ ಜಯವನ್ನ ಗಳಿಸಬೇಕು ಅನ್ನೋದು ಈ ಒಂದು ಬಾಬರ್ನಿಗೆ ಚೆನ್ನಾಗಿ ಗೊತ್ತಿರುವಂತಹ ಒಂದು ವಿಚಾರ ಆಗಿರೋದು ನಾವು ನೋಡ್ತಾ ಹೋಗ್ಬೋದು. ಹೀಗೆ ಅವರಿಬ್ಬರ ನಡುವೆ ಅಂತಿಮವಾಗಿ ಪಾನಿಪತ್ ಎಂಬಲ್ಲಿ ಮೊದಲ ಒಂದು ಕದನ ನಡೆಯುತ್ತೆ. ಏಪ್ರಿಲ್ 21, 1526ರಲ್ಲಿ ಕೊನೆಗೆ ಬಾಬರ್ ಏನ್ ಮಾಡ್ತಾನೆ, ತಾನು ಕಾಯ್ದಿರಿಸಿದಂತಹ ಸೈನ್ಯವನ್ನ ಏನ್ ಮಾಡ್ತಾನೆ, ಕೊನೆ ಹಂತದಲ್ಲಿ ದಾಳಿ ಮಾಡಲಿಕ್ಕೆ ಅವನು ಆಜ್ಞೆಯನ್ನು ಹೊರಡಿಸ್ತಾ ಹೋಗ್ತಾನೆ. ಹೀಗೆ ಕಾಯ್ದಿಟ್ಟ ಸೈನ್ಯ ಏನಾಗುತ್ತೆ, ಯುದ್ಧದ ಗತಿಯನ್ನ ಬದಲಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಜೊತೆಗೆ ಆ ಸಂದರ್ಭದಲ್ಲಿ ದಾಳಿಗಿದ್ದಂತಹ ಫಿರಂಗಿ ಪಡೆ ಕೂಡ ಬಾಬರ್ನಿಗೆ ಯುದ್ಧದಲ್ಲಿ ಪ್ರಚಂಡ ಜಯವನ್ನ ತಂದುಕೊಡುವುದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗೆ ಅವನ ಒಂದು ಫಿರಂಗಿ ಪಡೆ ಇಬ್ರಾಹಿಂ ಸೇನೆಯ ಮೇಲೆ ಗುಂಡಿನ ಸುರಿಮಳೆಯನ್ನ ಏರಿಸ್ತಾ ಹೋಗುತ್ತೆ. ಅರ್ಧ ದಿನದಲ್ಲೇ ಯುದ್ಧ ಮುಗಿದು
ಬಾಬರ್ನಿಗೆ ವಿಜಯ ಆಗುವುದನ್ನು ನಾವು ನೋಡ್ತಾ ಹೋಗ್ಬೋದು. ಒಂದು ದಿನದಲ್ಲಿ ಸುಮಾರು 15,000 ಸೈನಿಕರು ಸೇರಿದಂತೆ ಇಬ್ರಾಹಿಂ ಹೋರಾಡುತ್ತಲೇ ಮರಣವನ್ನು ಅಪ್ಪೋದನ್ನು ನಾವು ನೋಡ್ತಾ ಹೋಗ್ಬೋದು. ಕೊನೆಗೆ ಈ ಒಂದು ಯುದ್ಧವನ್ನ ಕುರಿತು ಬಾಬರ್ ಏನ್ ಹೇಳ್ತಾನೆ ಅಂದ್ರೆ, ದೇವರ ಕೃಪೆಯಿಂದ ಈ ಒಂದು ಕಠಿಣ ಕಾರ್ಯವು ಸುಲಭ ಆಗಿದೆ ಮತ್ತು ಶಕ್ತಿಶಾಲಿ ಸೈನ್ಯ ಅರ್ಧ ದಿನದಲ್ಲಿ ಅದು ಧೂಳಿಪಟ ಆಗಿದೆ ಎಂಬುದಾಗಿ ಬಾಬರ್ ತನ್ನ ಆತ್ಮಕಥನದಲ್ಲಿ ಹೇಳ್ತಾ ಹೋಗ್ತಾನೆ. ಹೀಗೆ ಭಾರತದ ಒಂದು ಸೈನ್ಯಕ್ಕೂ ಮತ್ತೆ ಟರ್ಕರಿಗೂ ನಡೆದಂತಹ ಮೊದಲ ಒಂದು ಯುದ್ಧದಲ್ಲಿ ಬಾಬರ್ ಪ್ರಚಂಡ ಜಯವನ್ನು ಗಳಿಸುವುದರ ಮುಖಾಂತರ ದೆಹಲಿ ಸಿಂಹಾಸನವನ್ನ ಅಲಂಕರಿಸೋದನ್ನು ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ? ಇದಿಷ್ಟು ಮೊದಲ ಪಾನಿಪತ್ ಕದನ. ಶಾರ್ಟ್ ನೋಟ್ಸ್ ಕೇಳ್ಬೋದು, ಗಮನದಲ್ಲಿಟ್ಕೊಳ್ಳಿ. ಹೀಗೆ ಇನ್ನೊಂದ್ಸಲ ಹೇಳ್ತೀನಿ ಬೇಕಾದ್ರೆ, ಪಂಜಾಬನ್ನ ಗೆದ್ದಂತಹ ಬಾಬರ್ ದೆಹಲಿಯತ್ತ ಮುನ್ನಡೀತಾ ಹೋಗ್ತಾನೆ. ಇಬ್ರಾಹಿಂ ಲೂದಿ ಮತ್ತೆ ಬಾಬರ್ನ ನಡುವೆ ಏಪ್ರಿಲ್ 21, 1526 ಈ ಒಂದು ಪಾನಿಪತ್ ಎಂಬಲ್ಲಿ ಕದನ ನಡೆಯೋದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗೆ ಉಭಯ ಒಂದು ಪಕ್ಷಗಳ ಅಥವಾ ಉಭಯ ಸೈನ್ಯಗಳ ಒಂದು ಸ್ಥಿತಿಗತಿಯನ್ನು ನೋಡೋದಾದ್ರೆ, ಇಬ್ರಾಹಿಂ ಲೂದಿಯ ಬಳಿ 1,00,000 ಕಾಲ್ದಳ, 1,000 ಗಜದಳ, ಹಾಗೆ ಸುಮಾರು 10,000 ಅಫ್ಘಾನ್ ಸರ್ದಾರರನ್ನು ನಾವು ನೋಡ್ತಾ ಹೋಗ್ಬೋದು. ಆದರೆ ಬಾಬರ್ನ ಬಳಿ ಕೇವಲ 12,000 ಕಾಲ್ದಳ ಮತ್ತೆ 9,000 ಅಶ್ವಪಡೆ ಇರೋದನ್ನು ನಾವು ನೋಡ್ತಾ ಹೋಗ್ಬೋದು. ಜೊತೆಗೆ ಬಾಬರ್ನ ಫಿರಂಗಿ ಪಡೆ ಮತ್ತೆ ಕಾಯ್ದಿಟ್ಟಂತಹ ಸೈನ್ಯ ಏನಾಗುತ್ತೆ, ಯುದ್ಧದ ಗತಿಯನ್ನೇ ಬದಲಾಯಿಸ್ತಾ ಹೋಗುತ್ತೆ. ಯುದ್ಧ ಅರ್ಧ ದಿನದಲ್ಲಿ ಮುಕ್ತಾಯ ಆಗೋದು ನಾವು ನೋಡ್ತಾ ಹೋಗ್ಬೋದು. ಈ ಒಂದು ಜಯದ ರೂವಾರಿಗಳಾದಂತಹ ಉಸ್ತಾದ್ ಅಲಿ ಮತ್ತೆ ಮುಸ್ತಾಫರು ಏನ್ ಮಾಡ್ತಾರೆ, ಇಬ್ರಾಹಿಂನ ಸೇನೆಯ ಮೇಲೆ ಗುಂಡಿನ ಒಂದು ಸುರಿಮಳೆ ಮಾಡೋದನ್ನು ನಾವು ನೋಡ್ತಾ ಹೋಗ್ಬೋದು. ಒಂದೇ ದಿನದಲ್ಲಿ ಸುಮಾರು 15,000 ಸೈನಿಕರು ಸೇರಿದಂತೆ ಇಬ್ರಾಹಿಂ ಲೂದಿ ಹೋರಾಡುತ್ತಲೇ ತನ್ನ ಪ್ರಾಣವನ್ನು ಅವನು ಬಿಡ್ತಾ ಹೋಗ್ತಾನೆ. ಹೀಗಾಗಿ ದೇವರ ಕೃಪೆಯಿಂದ ಈ ಒಂದು ಯುದ್ಧ ಅರ್ಧ ದಿನದಲ್ಲಿ ಮುಗಿತು. ಮತ್ತೆ ಅರ್ಧ ದಿನದಲ್ಲೇ ಸೈನ್ಯ, ಬೃಹತ್ತಾದಂತಹ ಒಂದು ಸೈನ್ಯ ಧೂಳಿಪಟ ಆಯಿತು ಎಂಬುದಾಗಿ ಬಾಬರ್ ಹೇಳ್ತಾ ಹೋಗ್ತಾನೆ. ಹೀಗೆ ಮೊದಲ ಒಂದು ಪಾನಿಪತ್ ಕದನದಲ್ಲಿ ಪ್ರಚಂಡ ವಿಜಯವನ್ನು ಗಳಿಸಿದಂತಹ ಬಾಬರ್ ದೆಹಲಿ ಸಿಂಹಾಸನಾಧಿಪತಿಯಾಗಿ ಆ ಒಂದು ಸಿಂಹಾಸನವನ್ನು ಅಲಂಕರಿಸಿಕೊಂಡು ಮೊಘಲ್ ಸಂತತಿಯನ್ನ ಸ್ಥಾಪನೆಯನ್ನ ಮಾಡುವುದನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗಾದ್ರೆ ಈ ಒಂದು ಮೊದಲ ಪಾನಿಪತ್ ಕದನದ ಪರಿಣಾಮಗಳು ಏನೇನು? ಈ ಒಂದು ಮೊದಲ ಪಾನಿಪತ್ ಕದನ ಏನಿದೆ, ಅದು ಭಾರತದ ನಿರ್ಣಾಯಕ ಕದನಗಳಲ್ಲಿ ಅತ್ಯಂತ ಒಂದು ಮಹತ್ವದ್ದು ಅನ್ನೋದು ನಾವು ನೋಡ್ತಾ ಹೋಗ್ಬೋದು. ಹೇಗೆ ತರೈನ್ ಕದನಗಳು ಭಾರತದಲ್ಲಿ ಮುಸಲ್ಮಾನರು ಬೇರೂರಲಿಕ್ಕೆ ಅಥವಾ ಪ್ರವೇಶವನ್ನ ಮಾಡಲಿಕ್ಕೆ ಕಾರಣಕರ್ತ ಆದೋ, ಅದೇ ರೀತಿ ಕೂಡ ಈ ಒಂದು ಪಾನಿಪತ್ ಕದನ ಭಾರತದಲ್ಲಿ ಈ ಒಂದು ಟರ್ಕರು ತಲೆಯೋದಕ್ಕೆ ಅಥವಾ ಬೇರನ್ನ ಬಿಡ್ಲಿಕ್ಕೆ ಕಾರಣ ಆದದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಅದು ಹೇಗೆ ಪ್ಲಾಸಿ ಕದನದ ಮುಖಾಂತರ ಬ್ರಿಟಿಷರು ಭಾರತದಲ್ಲಿ ಬೇರೂರಿದ್ರು, ಅದೇ ರೀತಿ ಕೂಡ ಈ ಒಂದು ಪಾನಿಪತ್ ಕದನದ ಮುಖಾಂತರ ಈ ಒಂದು ಟರ್ಕರು ಭಾರತದಲ್ಲಿ ಬೇರೂರುವಂತಹ ಒಂದು ಪರಿಸ್ಥಿತಿ ಅಂದಿನ ಒಂದು ಸಂದರ್ಭದಲ್ಲಿ ಸೃಷ್ಟಿಯಾಗುವುದನ್ನು ನಾವು ನೋಡ್ತಾ ಹೋಗ್ಬೋದು. ಯುದ್ಧದಲ್ಲಿ ಇಬ್ರಾಹಿಂ ಲೂದಿ ಮಡಿದ ಮೇಲೆ ಲೂದಿ ವಂಶ ಅಂತ್ಯಗೊಳ್ತಾ ಹೋಗುತ್ತೆ. ಆ ಸ್ಥಾನದಲ್ಲಿ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಆಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಏನು ದೆಹಲಿ ಸುಲ್ತಾನರ ಸಾಮ್ರಾಜ್ಯ ಅಂತ್ಯ ಆಗ್ತಾ ಹೋಗುತ್ತೆ. ಆ ಒಂದು ಸ್ಥಾನದಲ್ಲಿ ಏನಾಗುತ್ತೆ, ನೂತನವಾದಂತಹ ಮೊಘಲ್ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬರೋದನ್ನ ನಾವು ನೋಡ್ತಾ ಹೋಗ್ಬೋದು. ವಿಜಯಿಶಾಲಿಯಾದಂತಹ ಬಾಬರ್ ಏನ್ ಮಾಡ್ತಾನೆ, ದೆಹಲಿ ಮತ್ತೆ ಆಗ್ರಾಗಳ ಒಡೆಯನಾಗೋದನ್ನ ಕೂಡ ನೋಡ್ತಾ ಹೋಗ್ಬೋದು. ಬಾಬರ್ನ ಸೇನಾ ಶ್ರೇಷ್ಠತೆ ಇಲ್ಲಿ ಮೆರೀತಾ ಹೋಗುತ್ತೆ. ಅವನ ಒಂದು ಕೆಟ್ಟ ದಿನಗಳು ಕಣ್ಮರೆಗೊಂಡು ಅಲೆಮಾರಿ ಜೀವನ ಅಂತ್ಯಗೊಂಡು ಅವನಿಗೆ ಒಂದು ಭದ್ರ ಸ್ಥಾನವನ್ನ ಭಾರತದಲ್ಲಿ ಕಲ್ಪಿಸಿಕೊಡೋದನ್ನು ನಾವು ನೋಡ್ತಾ ಹೋಗ್ಬೋದು. ಇನ್ನು ಇಬ್ರಾಹಿಂ ಲೂದಿಯ ಅರಮನೆಯ ಜಗತ್ತಿನ ಜನರ ಅರ್ಧ ದಿನದ ವೆಚ್ಚಕ್ಕೆ ಸಮನಾಗಿ ಬೆಲೆ ಬಾಳುವಂತಹ ಕೊಹಿನೂರು ವಜ್ರವನ್ನು ಕೂಡ ಬಾಬರ್ ಪಡೆದುಕೊಳ್ಳೋದನ್ನು ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಅವನ ಒಂದು ಅರಮನೆಯಲ್ಲಿ ಇದ್ದಂತಹ ಕೊಹಿನೂರು ವಜ್ರ ಎಂದಿದೆ, ಅದು ವಿಶ್ವದ ಅರ್ಧ ಜನರ ಒಟ್ಟು ಖರ್ಚಿಗೆ ಸಮನ, ಅರ್ಧ ದಿನದ ಒಟ್ಟು ಖರ್ಚಿಗೆ ಅದು ಸಮನಾಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಅದು ಬಾಬರ್ನ ವಾಸ ಆಗ್ತಾ ಹೋಗುತ್ತೆ. ಇನ್ನು ಬಾಬರ್ ತನ್ನ ಹೆಸರಿನಲ್ಲಿ ಕುತ್ಬಾವನ್ನು ಓದಿಸಿ ಮೆಕ್ಕಾಗೆ ಕಾಣಿಕೆಗಳನ್ನು ಕೂಡ ಕಲಿಸಿಕೊಡೋದನ್ನು ನಾವು
ನೋಡ್ತಾ ಹೋಗ್ಬೋದು. ಕದನದಲ್ಲಿ ಸುಮಾರು 40,000 ರಿಂದ 50,000 ಮಂದಿ ಪ್ರಾಣವನ್ನ ಕಳೆದುಕೊಳ್ತಾ ಹೋಗ್ತಾರೆ. ಕದನ ಭಾರತಕ್ಕೆ ಪ್ರಥಮ ಬಾರಿಗೆ ಫಿರಂಗಿ ಪಡೆಯನ್ನ ಪರಿಚಯಿಸೋದು ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಇಲ್ಲಿವರೆಗೂ ನಡೆದಂತಹ ಯುದ್ಧಗಳಲ್ಲಿ ಫಿರಂಗಿ ಪಡೆಯ ಒಂದು ಅಸ್ತಿತ್ವ ಇರೋದಿಲ್ಲ. ಅದನ್ನು ಪ್ರಥಮ ಬಾರಿಗೆ ಈ ಒಂದು ಬಾಬರ್ ಭಾರತಕ್ಕೆ ಪರಿಚಯಿಸೋದು ನಾವು ನೋಡ್ತಾ ಹೋಗ್ಬೋದು. ಕದನದಿಂದಾಗಿ ಭಾರತದ ಸಾರ್ವಭೌಮತ್ವ ಅಫ್ಘನ್ನರಿಂದ ಈ ಒಂದು ಟರ್ಕರಿಗೆ ವರ್ಗ ಆಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಈ ಒಂದು ಕದನವನ್ನ ಕುರಿತು, ಅದರ ಒಂದು ಪರಿಣಾಮವನ್ನು ಕುರಿತು ಡಾಕ್ಟರ್ ಈಶ್ವರಿ ಪ್ರಸಾದ್ ಅವರು ಏನ್ ಹೇಳ್ತಾರೆ ಅಂದ್ರೆ, 1ನೇ ಪಾನಿಪತ್ ಕದನವು ಭಾರತದಲ್ಲಿ ಮೊಘಲ್ ಆಧಿಪತ್ಯಕ್ಕೆ ತಳಹದಿಯನ್ನ ಹಾಕಿತು. ಲೂದಿ ಸಂತತಿ ಪತನಗೊಂಡು ಹಿಂದೂಸ್ತಾನ ಸಾರ್ವಭೌಮತ್ವವು ಚಗಟೈ ಟರ್ಕರ ಕೈ ಸೇರಿತು ಎಂಬುದಾಗಿ ಡಾಕ್ಟರ್ ಈಶ್ವರಿ ಪ್ರಸಾದ್ ರವರು ಅಭಿಪ್ರಾಯವನ್ನು ಕೊಡುವುದನ್ನು ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಈ ಒಂದು ಕದನ ಮೊಘಲ್ ಸಂತತಿಗೆ ಒಂದು ಬುನಾದಿಯನ್ನ ಕೊಡ್ತು. ಜೊತೆಗೆ ಲೂದಿ ಸಂತತಿ ಅಂತ್ಯಗೊಳ್ಳುವುದರ ಮುಖಾಂತರ ಅಫ್ಘನ್ನರ ಒಂದು ಆಳ್ವಿಕೆ ಅಂತ್ಯಗೊಂಡು ಭಾರತದ ಒಂದು ಸಾರ್ವಭೌಮತ್ವ ಚಗಟೈ ಟರ್ಕರ ಒಂದು ಕೈ ಸೇರುವುದನ್ನು ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ಈ ಒಂದು ಮೊದಲ ಪಾನಿಪತ್ ಕದನದ ಪರಿಣಾಮಗಳು. ಅರ್ಥ ಆಯ್ತಲ್ವಾ? ಏನೇನೋ ಮೊದಲು ಈ ಒಂದು ಕದನವನ್ನ ನೋಡಿದಂಥವರು ಇದೊಂದು ಭಾರತದ ನಿರ್ಣಾಯಕ ಕದನಗಳಲ್ಲಿ ಒಂದು, ಹೇಗೆ ಪ್ಲಾಸಿ ಕದನ ಬ್ರಿಟಿಷರಿಗೆ ಭಾರತದಲ್ಲಿ ಒಂದು ಅಸ್ಥಿಭಾರವನ್ನ ಕೊಡ್ತು, ಅದೇ ರೀತಿ ಕೂಡ ಈ ಒಂದು ಟರ್ಕರಿಗೆ ಅಥವಾ ಮೊಘಲರಿಗೆ ಈ ಒಂದು ಕದನ ಅಸ್ಥಿಭಾರವನ್ನ ಕೊಡ್ತಾ ಹೋಗುತ್ತೆ. ಇನ್ನು ಇಬ್ರಾಹಿಂ ಲೂದಿ ಮಡಿದ ಮೇಲೆ ಲೂದಿ ವಂಶ ಅಂತ್ಯಗೊಳ್ಳುವುದರ ಮುಖಾಂತರ ದೆಹಲಿ ಸುಲ್ತಾನರ ಒಂದು ಸಾಮ್ರಾಜ್ಯ ಕೊನೆಗೊಳ್ತಾ ಹೋಗುತ್ತೆ. ಆ ಸ್ಥಾನದಲ್ಲಿ ಮೊಘಲ್ ಸಾಮ್ರಾಜ್ಯ ಏನಾಗುತ್ತೆ, ಸ್ಥಾಪನೆ ಆಗುವುದು ನಾವು ನೋಡ್ತಾ ಹೋಗ್ಬೋದು. ಹೀಗೆ ವಿಜಯಿಶಾಲಿಯಾದಂತಹ ಬಾಬರ್ ದೆಹಲಿ ಮತ್ತೆ ಆಗ್ರಾಗಳ ಒಂದು ಒಡೆಯನಾಗ್ತಾ ಹೋಗ್ತಾನೆ. ಬಾಬರ್ನ ಸೇನಾ ಶ್ರೇಷ್ಠತೆ ಇಡೀ ಭಾರತಕ್ಕೆ ಪರಿಚಯಿಸುವುದನ್ನು ನಾವು ನೋಡ್ತಾ ಹೋಗ್ಬೋದು. ಜೊತೆಗೆ ಅವನ ಒಂದು ಫಿರಂಗಿ ಪಡೆ ಕೂಡ ಭಾರತಕ್ಕೆ ಹೊಸ ಒಂದು ಪಡೆಯನ್ನ ಪರಿಚಯಿಸುವುದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಬಾಬರ್ನ ಒಂದು ಅಲೆಮಾರ ಜೀವನ ಏನಿದೆ ಮತ್ತೆ ಕೆಟ್ಟ ದಿನಗಳೇನಿವೆ ಅವೆಲ್ಲವೂ ಅಂತ್ಯಗೊಂಡು ಅವನಿಗೇನಾಗುತ್ತೆ, ಭಾರತದಲ್ಲಿ ಒಂದು ಸುಪ್ರಸಿದ್ಧವಾದಂತಹ ಹಾಗೆ ಒಂದು ಭದ್ರವಾದಂತಹ ಸ್ಥಾನಮಾನ ಕಲ್ಪಿಸಿಕೊಟ್ಟಿರೋದು ನಾವು ನೋಡ್ತಾ ಹೋಗ್ಬೋದು. ಹೀಗೆ ಯುದ್ಧದಲ್ಲಿ ಸುಮಾರು 40,000 ರಿಂದ 50,000 ಸೈನಿಕರು ಕೊನೆಯುಸಿರನ್ನ ಎಳಿತಾ ಹೋಗ್ತಾರೆ. ಹೀಗೆ ಭಾರತದಲ್ಲಿ ಅಫ್ಘನ್ನರ ಒಂದು ಆಳ್ವಿಕೆ ಅಂತ್ಯಗೊಂಡು ಟರ್ಕರ ಒಂದು ಆಳ್ವಿಕೆ ಪ್ರಾರಂಭ ಆಗೋದನ್ನ ನೋಡ್ತಾ ಹೋಗ್ಬೋದು. ಇದಿಷ್ಟು ಒಂದು ಮೊದಲ ಪಾನಿಪತ್ ಕದನದ ಪರಿಣಾಮಗಳು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಮತ್ತೊಂದು ವಿಚಾರವನ್ನು ನಾವು ಅಧ್ಯಯನ ಮಾಡೋದಂದ್ರೆ, ಈ ಒಂದು ಇಬ್ರಾಹಿಂ ಲೂದಿಯ ಸೋಲಿಗೆ ಕಾರಣಗಳೇನೇನು? ಯಾಕಂದ್ರೆ ಬಾಬರ್ನ ಸೈನ್ಯಕ್ಕೆ ಹೋಲಿಸಿಕೊಂಡ್ರೆ ಅದಕ್ಕಿಂತ ಸುಮಾರು 9 ರಿಂದ 10 ಪಟ್ಟು ಹೆಚ್ಚಾಗಿದ್ದಂತಹ ಇಬ್ರಾಹಿಂ ಸೈನ್ಯ ಹೇಗೆ ಸೋಲನ್ನ ಅನುಭವಿಸ್ತು? ಅದಕ್ಕೆ ಕಾರಣ ಏನಂದ್ರೆ, ಇಬ್ರಾಹಿಂನಲ್ಲಿದ್ದಂತಹ ಅಸಮರ್ಥತೆ ಮತ್ತೆ ಅವನಲ್ಲಿ ಯಾವುದೇ ರೀತಿಯಾದಂತಹ ಸೈನಿಕ ಗುಣಗಳು ಇಲ್ಲದೆ ಇದ್ದದ್ದು ಅದರ ಒಂದು ಪ್ರಮುಖ ಕಾರಣ ಅಂತ ನಾವು ಹೇಳ್ತಾ ಹೋಗ್ಬೋದು. ಅವನಲ್ಲಿ ಯಾವುದೇ ರೀತಿಯಾದಂತಹ ದಕ್ಷ ಸೇನಾ ನಾಯಕತ್ವವಾಗಲಿ ಅಥವಾ ರಣರಂಗದಲ್ಲಿ ಅವನು ರೂಪಿಸಬೇಕಾದಂತಹ ರಣತಂತ್ರಗಳಾಗಲಿ ಯಾವುದೇ ರೀತಿಯಾದಂತಹ ಗುಣಗಳು ಇಬ್ರಾಹಿಂ ಲೂದಿಯ ಬಳಿ ಇರೋದಿಲ್ಲ. ಹೀಗಾಗಿ ಆ ಒಂದು ಸೈನ್ಯ ಸೋಲನ್ನ ಅನುಭವಿಸಬೇಕಿತ್ತು. ಇನ್ನು ಎರಡನೇದಾಗಿ, ದೇಶದಲ್ಲಿ ರಾಜಕೀಯ ಅಸ್ಥಿರತೆ ಏರ್ಪಟ್ಟಿದ್ದು ವಿದೇಶಿ ದಾಳಿಕೋರರನ್ನ ಎದುರಿಸಲಿಕ್ಕೆ ಇಲ್ಲಿ ಯಾರೂ ಕೂಡ ಇರಲಿಲ್ಲ. ಭಾರತೀಯ ರಾಜರುಗಳಲ್ಲಿ ಯಾವುದೇ ರೀತಿಯಾದಂತಹ ಐಕ್ಯತೆ ಕೂಡ ಇರಲಿಲ್ಲ. ಹಿಂದೂಗಳು ಇಬ್ರಾಹಿಂ ಲೂದಿಗೆ ನೆರವಾಗಲಿಲ್ಲ. ಆದ ಕಾರಣ ಆ ಒಂದು ಸೋಲನ್ನ ಇಬ್ರಾಹಿಂ ಲೂದಿ ಅನುಭವಿಸಬೇಕಾಗಿತ್ತು. ಇನ್ನು ಮೂರನೇದಾಗಿ, ಲೂದಿಯ ಆನೆಗಳು ಯುದ್ಧ ರಂಗದಲ್ಲಿ ಕೋಲಾಹಲವನ್ನು ಎಬ್ಬಿಸೋದನ್ನು ನಾವು ನೋಡ್ತಾ ಹೋಗ್ಬೋದು. ಮತ್ತೆ ಇಬ್ರಾಹಿಂ ಲೂದಿಯ ಸೈನ್ಯದ ದೌರ್ಬಲ್ಯ ಮತ್ತೆ ದುರ್ಬಲ ಗೂಢಾಚಾರಗಳು ಕೂಡ ಅಲ್ಲಿ ಇರೋದನ್ನು ನಾವು ನೋಡ್ತಾ ಹೋಗ್ಬೋದು. ಇನ್ನು ಭಾರತದಲ್ಲಿ ಬಾಬರ್ ಪ್ರಪ್ರಥಮ ಬಾರಿಗೆ ಬಳಸಿದಂತಹ ಫಿರಂಗಿ ಪಡೆ ಏನಿದೆ ಅದು ಅಫ್ಘನ್ನರಿಗೆ ಮುಳುವಾಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಬಾಬರ್ ಸೈನಿಕರ ಶಿಸ್ತು ಮತ್ತು ತರಬೇತಿಗೆ ಈ ಒಂದು ಇಬ್ರಾಹಿಂ ಲೂದಿಯ ಸೈನ್ಯ ತಲೆಬಾಗುವಂತಹ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗ್ತಾ ಹೋಗುತ್ತೆ. ಇನ್ನು ಬಾಬರ್ನ ಸೈನಿಕರು ಬಾಬರ್ನ ಸ್ವಾಮಿ ನಿಷ್ಠೆಗೆ ಎಂತಹ ತ್ಯಾಗಕ್ಕೂ ಕೂಡ ಅವರು ಸಿದ್ಧರಾಗಿರ್ತಾರೆ. ಆದರೆ ಇಬ್ರಾಹಿಂ ಸೈನ್ಯದಲ್ಲಿ ಆ ರೀತಿಯಾದಂತಹ ಒಂದು ವ್ಯವಸ್ಥೆ ಇರೋದಿಲ್ಲ. ಒಟ್ಟಾರೆಯಾಗಿ ಈ ಒಂದು ಇಬ್ರಾಹಿಂ ಲೂದಿಯ
ಅಸಮರ್ಥತೆ, ಅವನ ಒಂದು ದುರ್ಬಲ ಗುಣಗಳು ಅವು ಒಟ್ಟಾರೆಯಾಗಿ ಅವನ ಒಂದು ಸೋಲಿಗೆ ಕಾರಣ ಆಗೋದು ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ಮೊದಲ ಪಾನಿಪತ್ ಕದನದ ಬಗ್ಗೆ ಇರುವಂತಹ ಒಂದು ಮಾಹಿತಿ. ಇನ್ನು ಎರಡನೇದಾಗಿ ಮತ್ತೊಂದು ಪ್ರಸಿದ್ಧವಾದಂತಹ ಕದನ ಯಾವುದಪ್ಪ ಅಂದ್ರೆ ಬಾಬರ್ ಮಾಡಿದ್ದು ಕಣ್ವ ಕದನ. ಇದು ಮಾರ್ಚ್ 16, 1527 ಬಾಬರ್ನು ಇಬ್ರಾಹಿಂ ಲೋಧಿಯನ್ನ ಸೋಲಿಸುವುದರ ಮುಖಾಂತರ ದೆಹಲಿ ಸಿಂಹಾಸನವನ್ನ ಅಲಂಕರಿಸುವುದು ಕೂಡ ಅವನಿಗೆ ಏನಾಗಿರುತ್ತೆ, ಅಪಾರವಾದಂತಹ ಶತ್ರುಗಳು ಭಾರತದಲ್ಲಿ ಇರೋದು ನಾವು ನೋಡ್ತಾ ಹೋಗ್ಬೋದು. ಅವನು ನಿಜವಾಗ್ಲೂ ಕೂಡ ಭಾರತದ ಅಥವಾ ಹಿಂದೂಸ್ತಾನದ ಸಾರ್ವಭೌಮನಾಗಬೇಕಾದ್ರೆ ಅವನು ಅಫ್ಘಾನರು ಜೊತೆಗೆ ಈ ಒಂದು ರಜಪೂತರನ್ನ ಸೋಲಿಸಬೇಕಿತ್ತು. ಅಂದ್ರೆ ಏನು ಪಂಜಾಬ್ಗಳಾಗಿರ್ಬೋದು ಅಥವಾ ಸುತ್ತಮುತ್ತಲಿದ್ದಂತಹ ಅಫ್ಘಾನ್ ಸುಲ್ತಾನರಾಗಿರ್ಬೋದು, ಜೊತೆಗೆ ಅಂದು ಹಿಂದೂ ಪ್ರಬಲ ರಜಪೂತರನ್ನ ಅವನು ಎದುರಿಸಿ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಳ್ಬೇಕಿತ್ತು. ಯಾಕಂದ್ರೆ ಮೊದಲ ಪಾನಿಪತ್ ಕದನ ಅವನ ಒಂದು ಅಧಿಕಾರಕ್ಕೆ, ಅವನ ಒಂದು ಸಂತತಿಯ ಸ್ಥಾಪನೆಗೆ ಅದು ಮುನ್ನುಡಿಯಾದ್ರೆ ಅವನು ಅದನ್ನ ಭದ್ರವಾಗಿ ತಡೆ ಊರಬೇಕು ಅಂದ್ರೆ ಅವನು ಭಾರತದಲ್ಲಿದ್ದಂತಹ ಅಫ್ಘಾನರನ್ನ ಮತ್ತೆ ರಜಪೂತರನ್ನ ಅವನು ಸೋಲಿಸಬೇಕಿತ್ತು. ಅವರಿಬ್ಬರು ಕೂಡ ವಿದೇಶಿಯರನ್ನ ಹೊರಹಾಕಲು ಒಕ್ಕೂಟವನ್ನು ಸ್ಥಾಪಿಸಿಕೊಂಡಿರ್ತಾರೆ. ಭಾರತದ ರಾಜಕೀಯ ಪರಮಾಧಿಕಾರವನ್ನು ಹೊಂದಲು ಅವರಿಬ್ರು ಬಯಸಿರೋದು ನಾವು ನೋಡ್ತಾ ಹೋಗ್ಬೋದು. ಅಫ್ಘಾನರು ಮತ್ತೆ ಈ ಒಂದು ರಜಪೂತರೇನಿದ್ದಾರೆ ಒಟ್ಟಾಗಿ ನಾವು ಬಾಬರ್ನನ್ನ ಎದುರಿಸಿದ್ರೆ ನಾವು ಭಾರತದ ಒಂದು ಪರಮಾಧಿಕಾರವನ್ನು ಇಟ್ಕೊಳ್ಬಹುದು ಎಂಬ ಒಂದು ಯೋಜನೆಯನ್ನ ಅವನು ಸಿದ್ಧಪಡಿಸ್ಕೊಂಡಿರ್ತಾನೆ. ಅದರಲ್ಲಿ ಮೇವಾರದ ರಾಣ ಸಂಘ ಅಥವಾ ರಾಣ ಸಂಗ್ರಾಮ ಸಿಂಗ ಏನಿದ್ರೆ ಅವನು ರಜಪೂತ ಒಕ್ಕೂಟದ ಮುಖಂಡನಾಗಿರೋದು ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಇರುವಂತಹ ಎಲ್ಲ ರಜಪೂತ ರಾಜ್ಯಗಳನ್ನ ಒಗ್ಗೂಡಿಸಿ ಅದು ಅವ್ರು ಏನ್ ಮಾಡ್ಬೇಕು, ಈ ಒಂದು ಬಾಬರ್ನ ಮೇಲೆ ಯುದ್ಧವನ್ನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮೇವಾರದ ರಾಣ ಸಂಗ್ರಾಮ ಸಿಂಗ ಏನ್ ಮಾಡಿರ್ತಾನೆ, ಆ ಒಂದು ರಜಪೂತ ರಾಜ್ಯಗಳನ್ನ ಒಗ್ಗೂಡಿಸಿ ಅದರ ಮುಖಂಡತ್ವವನ್ನು ಅವನು ವಹಿಸ್ಕೊಂಡಿರ್ತಾನೆ. ಅವನು ಅತ್ಯಂತ ಧೈರ್ಯಶಾಲಿ ಮತ್ತೆ ಸಮರ ವೀರನಾಗಿರೋದು ನಾವು ನೋಡ್ತಾ ಹೋಗ್ಬೋದು. ಅವನ ಬಳಿ 80,000 ಅಶ್ವಪಡೆ, 500 ಗಜಪಡೆ ಹಾಗೆ 120 ರಜಪೂತ ಮುಖಂಡರು ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಎಷ್ಟೋ ಸುಮಾರು 80,000 ಅಶ್ವಪಡೆ, 500 ಗಜಪಡೆ ಮತ್ತು ಸುಮಾರು 120 ರಜಪೂತ ಮುಖಂಡರುಗಳು ಅವನ ಒಂದು ನಾಯಕತ್ವದಲ್ಲಿ ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಸಾಲದೆ ಗ್ವಾಲಿಯರ್, ಅಜ್ಮೀರ್, ಚಾಂದೇರಿ, ಅಂಬರ್ ರಾಜ್ಯಗಳ ರಜಪೂತರು ಕೂಡ ರಾಣ ಸಂಗ್ರಾಮನ ಪರವಾಗಿದ್ದು, ರಜಪೂತರು ಸಮರ ವೀರರಾಗಿರ್ಬೋದು, ಧೈರ್ಯ ಸಾಹಸಿಗರು ಮತ್ತೆ ತೇಜೋಗುಣವುಳ್ಳಂತಹ ಒಂದು ಮತ್ತೆ ಉತ್ಕಟ ರಾಷ್ಟ್ರಾಭಿಮಾನವನ್ನು ಅವರು ಹೊಂದಿದವರಾಗಿರೋದು ನಾವು ನೋಡ್ತಾ ಹೋಗ್ಬೋದು. ಜೊತೆಗೆ ಅವರ ಮೇಲಾಗಿ ಯುದ್ಧ ಪ್ರಿಯರಾಗಿರೋದನ್ನ ಕೂಡ ನೋಡ್ತಾ ಹೋಗ್ಬೋದು. ಕೇವಲ 40,000 ಸೈನಿಕರನ್ನ ಹೊಂದಿದಂತಹ ಬಾಬರ್ ಅಂತಹವರೊಡನೆ ಹೋರಾಟವನ್ನು ಮಾಡಿ ಜಯಿಸುವಂತಹ ಒಂದು ಅನಿವಾರ್ಯತೆ ಅಥವಾ ರಾಜಕೀಯ ಸ್ಥಿತಿ ಅಂದಿನ ಒಂದು ಭಾರತದಲ್ಲಿ ನಿರ್ಮಾಣ ಆಗೋದು ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ? ಕಣ್ವ ಕದನದ ಪ್ರಾರಂಭ ಆಗೋಕ್ಕೂ ಮುಂಚೆ ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ಇತ್ತು. ಯಾಕಂದ್ರೆ ದೆಹಲಿ ಸಿಂಹಾಸನದ ಮೇಲೆ ಬಾಬರ್ ಕುಂತ್ಕೊಂಡ್ರು ಕೂಡ ಅವನು ಪ್ರಬಲವಾದಂತಹ ಅಫ್ಘಾನರನ್ನ ಮತ್ತೆ ರಜಪೂತರನ್ನ ಸೋಲಿಸಲೇಬೇಕಿತ್ತು. ಯಾಕಂದ್ರೆ ಎಲ್ಲಾ ರಜಪೂತ ರಾಜ್ಯಗಳು ಒಗ್ಗೂಡಿ ಏನ್ ಮಾಡಿರ್ತವೆ, ಮೇವಾರದ ರಾಜನಾದಂತಹ ರಾಣ ಸಂಗ್ರಾಮ ಸಿಂಗನ ಒಂದು ನೇತೃತ್ವದಲ್ಲಿ ಬಾಬರ್ನ ಎದುರಿಸಲಿಕ್ಕೆ ಅವರು ಪ್ರಬಲವಾದಂತಹ ಒಂದು ಸೇನೆಯನ್ನ ಕಟ್ಟಿರೋದು ನಾವು ನೋಡ್ತಾ ಹೋಗ್ಬೋದು. ಆದ್ರೆ ಹಾಗಾದ್ರೆ ಈ ಒಂದು ಕಣ್ವ ಕದನಕ್ಕೆ ಕಾರಣಗಳು ಏನೇನು? ಈಗ ಆಲ್ರೆಡಿ ಹಿಂದಿನ ಪಾನಿಪತ್ ಕದನದಲ್ಲಿ ಸಹಾಯ ಮಾಡಿದ್ದಲ್ಲಿ ಬಿಯಾನ, ಧೋಲ್ಪುರ ಮತ್ತೆ ಕಾಲ್ಫಿಗಳನ್ನ ಬಾಬರನು ರಾಣ ಸಂಗನಿಗೆ ಕೊಡುವುದಾಗಿ ತಿಳಿಸಿದ್ರೆ, ಆದರೆ ಬಾಬರ್ ಯುದ್ಧ ಆದ ನಂತರ ಅದಕ್ಕೆ ಯಾವುದೇ ರೀತಿಯಾದಂತಹ ಪ್ರತಿಫಲವನ್ನು ಅವನು ಕೊಡೋದಿಲ್ಲ. ಅಂದ್ರೆ ಪಾನಿಪತ್ ಕದನದ ಸಂದರ್ಭದಲ್ಲಿ ಏನಾಗಿರುತ್ತೆ, ಈ ಒಂದು ರಾಣ ಸಂಗ್ರಾಮನ ಜೊತೆ ಮಾತುಕತೆಯನ್ನು ನಡೆಸಿರ್ತಾರೆ. ಒಂದು ವೇಳೆ ನೀನು ಸಹಾಯವನ್ನು ಮಾಡಿದ್ರೆ ಅಥವಾ ಯುದ್ಧದಲ್ಲಿ ನಾನು ಜಯಿಸಿದ್ರೆ ನಿಮಗೆ ಈ ಒಂದು ಪ್ರಾಂತ್ಯಗಳನ್ನ ಬಿಟ್ಕೊಡ್ತೀನಿ, ಬಿಯಾನ ಮತ್ತೆ ಧೋಲ್ಪುರ ಹಾಗೆ ಕಾಲ್ಫಿಗಳನ್ನ. ಆದರೆ ಬಾಬರ್ ಅದನ್ನ ಮಾಡೋದಿಲ್ಲ. ಹೀಗಾಗಿ ಸಂಗ್ರಾಮ ಬಾಬರ್ನ ಮೇಲೆ ದ್ವೇಷವನ್ನು ಬೆಳೆಸ್ಕೊಳ್ಳೋದನ್ನ ನಾವು ನೋಡ್ತಾ ಹೋಗ್ಬೋದು. ಇನ್ನು ಎರಡನೇದಾಗಿ ಭಾರತದಲ್ಲಿ ಅಧಿಕಾರ ಸ್ಥಾಪಿಸುವಂತಹ ಹಾದಿಯಲ್ಲಿ ರಾಣ ಸಂಘ
ಬಾಬರ್ನಿಗೆ ಮುಳುವಾಗ್ತಾನೆ. ಹೀಗಾಗಿ ಹೇಗಾದರೂ ಮಾಡಿ ಬಾಬರ್ ರಾಣಾ ಸಂಗನನ್ನ ಶಿಕ್ಷಿಸಬೇಕು ಅನ್ನೋ ಒಂದು ಯೋಜನೆಯನ್ನು ಅವನು ಸಿದ್ಧಪಡಿಸ್ಕೊಂಡಿರ್ತಾನೆ. ಇನ್ನು ಮೂರನೇದಾಗಿ ಹಿಂದೂಸ್ತಾನ ಸಾರ್ವಭೌಮನಾಗುವ ರಾಣಾ ಸಂಗನ ಇಂಗಿತ ಬಾಬರ್ಗೆ ವಿಧಿಸೋದಿಲ್ಲ. ಒಂದು ಕಡೆ ಬಾಬರ್ ಹಿಂದೂಸ್ತಾನದ ಸಾರ್ವಭೌಮತ್ವವನ್ನು ತಾನು ವಹಿಸ್ಕೊಳ್ಬೇಕು ಅಂದ್ರೆ, ಮತ್ತೊಂದು ಕಡೆ ಈ ಒಂದು ರಾಣಾ ಸಂಗ ನಾನು ಈ ಒಂದು ಹಿಂದೂಸ್ತಾನದ ಸಾರ್ವಭೌಮನಾಗಬೇಕು ಅನ್ನೋ ಒಂದು ಇಂಗಿತವನ್ನು ಅವನು ವ್ಯಕ್ತಪಡಿಸುತ್ತಾನೆ. ಹೀಗಾಗಿ ಇವರಿಬ್ಬರ ಒಂದು ಸಾರ್ವಭೌಮತ್ವ ಏನಾಗಿದೆ, ಆಸೆ, ಅದು ಈ ಒಂದು ಯುದ್ಧಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಇನ್ನು ರಾಣಾ ಸಂಗನ ಕೀರ್ತಿ, ಅವನ ಒಂದು ನಾಯಕತ್ವ, ಅದು ಬಾಬರ್ನಲ್ಲಿ ಅಸೂಯೆ ಮನೋಭಾವನೆಯನ್ನ ಬೆಳೆಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಇನ್ನು ಐದನೇದಾಗಿ ಬಿಹಾರಿನ ಮಹಮ್ಮದ್ ಲೂದಿಯನ್ನ ದೆಹಲಿ ಸುಲ್ತಾನನೆಂದು ರಾಣಾ ಸಂಗ ಘೋಷಣೆಯನ್ನ ಮಾಡ್ತಾ ಹೋಗ್ತಾನೆ. ಬಿಹಾರ್ನಲ್ಲಿದ್ದಂತಹ ಮಹಮ್ಮದ್ ಲೂದಿ ಅವನನ್ನ ಮುಂದಿನ ದೆಹಲಿ ಸುಲ್ತಾನ ಎಂಬುದಾಗಿ ಘೋಷಣೆಯನ್ನ ರಾಣಾ ಸಂಗ ನೇತೃತ್ವದ ರಜಪೂತ ಒಕ್ಕೂಟಗಳು ಮಾಡ್ತಾ ಹೋಗ್ತವೆ. ಇದು ಬಾಬರ್ನಿಗೆ ಹಿಡಿಸೋದಿಲ್ಲ. ಈ 5 ಅಂಶಗಳು ಈ ಒಂದು ಕಣ್ವ ಕದನಕ್ಕೆ ಪ್ರಮುಖವಾದಂತಹ ಕಾರಣಗಳು. ಮೊದಲನೇದೇನೋ, ಪಾನಿಪತ್ ಕದನದಲ್ಲಿ ರಾಣಾ ಸಂಗ ಸಹಾಯವನ್ನ ಮಾಡಿದ್ರೆ ಅದಕ್ಕೆ ಬಿಯಾನ, ಧೋಲ್ಪುರ ಮತ್ತೆ ಕಾಲ್ಫಿ ಪ್ರಾಂತ್ಯಗಳನ್ನು ಬಿಟ್ಕೊಡುವುದಾಗಿ ಬಾಬರ್ ಹೇಳಿರ್ತಾನೆ. ಆದರೆ ಅದನ್ನ ಯುದ್ಧದ ನಂತರ ತಿರಸ್ಕರಿಸ್ತಾ ಹೋಗ್ತಾನೆ. ಇನ್ನು ಎರಡನೇದಾಗಿ, ಭಾರತದಲ್ಲಿ ಅಧಿಕಾರವನ್ನು ಸ್ಥಾಪಿಸುವಂತಹ ಹಾದಿಯಲ್ಲಿ ರಾಣಾ ಸಂಗ ಬಾಬರ್ನಿಗೆ ಮುಳುವಾಗಿರ್ತಾನೆ. ಹೀಗಾಗಿ ಆ ಮುಳುವನ್ನ ತೆಗೆಯಲಿಕ್ಕೆ ಬಾಬರ್ ಪ್ರಯತ್ನವನ್ನ ಮಾಡುವಂತಹ ಒಂದು ಅನಿವಾರ್ಯತೆ ಸೃಷ್ಟಿಯಾಗ್ತಾ ಹೋಗುತ್ತೆ. ಇನ್ನು ಮೂರನೇದಾಗಿ, ಹಿಂದೂಸ್ತಾನ್ ಸಾರ್ವಭೌಮನಾಗುವ ರಾಣಾ ಸಂಗನ ಇಂಗಿತ ಬಾಬರ್ನಿಗೆ ಹಿಡಿಸೋದಿಲ್ಲ. ಮತ್ತೆ ರಾಣಾ ಸಂಗನ ಕೀರ್ತಿ, ಅವನ ಒಂದು ನಾಯಕತ್ವ ಬಾಬರ್ನಿಗೆ ಅಸೂಯೆಯನ್ನ ಸೃಷ್ಟಿ ಮಾಡೋದನ್ನು ನಾವು ನೋಡ್ತಾ ಹೋಗ್ಬೋದು. ಇನ್ನು ಬಿಹಾರಿನ ಮಹಮ್ಮದ್ ಲೂದಿಯನ್ನ ದೆಹಲಿ ಸುಲ್ತಾನ ಎಂಬುದಾಗಿ ರಾಣಾ ಸಂಗ ಘೋಷಣೆಯನ್ನ ಮಾಡೋದು ಬಾಬರ್ನಿಗೆ ಹಿಡಿಸೋದಿಲ್ಲ. ಹೀಗಾಗಿ ಯುದ್ಧ ಅನಿವಾರ್ಯ ಆಗುತ್ತೆ. ಯಾರ್ಯಾರಿಗೆ? ರಾಣಾ ಸಂಗನಿಗೆ ಮತ್ತು ಬಾಬರ್ನಿಗೆ. ಇವರಿಬ್ಬರ ನಡುವೆ ಫತೇಪುರ್ ಸಿಕ್ರಿ ಬಳಿ ನಡೆದಂತಹ ಮೊದಲ ಯುದ್ಧದಲ್ಲಿ ಬಾಬರ್ ಸಂಪೂರ್ಣವಾಗಿ ಸೋಲನ್ನು ಅನುಭವಿಸ್ತಾನೆ. ಮೊದಲ ಒಂದು ಸುತ್ತಿನ ಏನು ಕದನ ಇದೆ, ಆ ಒಂದು ಕದನದಲ್ಲಿ ಬಾಬರ್ ಸಂಪೂರ್ಣವಾಗಿ ಸೋಲ್ತಾನೆ. ಇಷ್ಟಾದರೂ ಕೂಡ ಬಾಬರ್ ಧೃತಿಗೆಡೋದಿಲ್ಲ. ತನ್ನ ಸೈನ್ಯಕ್ಕೆ ಧೈರ್ಯವನ್ನು ತುಂಬಿ ಅವರಿಗೆ ಸ್ಫೂರ್ತಿಯ ಭಾಷಣವನ್ನ ನೀಡ್ತಾ ಹೋಗ್ತಾನೆ. ಇಸ್ಲಾಂಗೆ ವಿರುದ್ಧವಾದಂತಹ ಮದ್ಯಪಾನದ ಕುಡಿಕೆಗಳನ್ನ ಒಡೆಸಿ ಹಾಕ್ತಾ ಹೋಗ್ತಾನೆ. ಧರ್ಮ ರಕ್ಷಣೆಗೆ ಹಿಂದೂಗಳ ಮೇಲೆ ಜಿಹಾದ್ ಯುದ್ಧವನ್ನ ಹೂಡುವಂತೆ, ಅಂದ್ರೆ ಧರ್ಮ ಯುದ್ಧವನ್ನ ಮಾಡುವಂತೆ ತನ್ನ ಸೈನಿಕರಿಗೆ ಅವನು ಆಜ್ಞೆಯನ್ನು ಹೊರಡಿಸ್ತಾ ಹೋಗ್ತಾನೆ. ಏನ್ ಹೇಳ್ತಾನೆ ಅಂದ್ರೆ, ಸೈನಿಕರೇ, ಓ ನಮ್ಮ ಸೈನಿಕರು ಸಹ, ಅಂದ್ರೆ ಅದಕ್ಕೆ ಏನೇನು ಪ್ರೇರೇಪಣೆಯನ್ನು ನೀಡ್ತಾ ಹೋದ ಬಾಬರ್, ಅದಕ್ಕೆ ಸೈನಿಕರು ಸಹ ರಿಪ್ಲೈಯನ್ನ ಮಾಡ್ತಾ ಹೋಗ್ತಾರೆ. ಓ ನಮ್ಮ ದೊರೆಯೇ, ನಮ್ಮ ದೇಹದಲ್ಲಿ ಉಸಿರಿರುವ ತನಕ ನಿಮಗಾಗಿ ನಾವು ಯಾವ ತ್ಯಾಗ ಬಲಿದಾನಕ್ಕೂ ಕೂಡ ಹಿಂಜರಿಯುವುದಿಲ್ಲ ಎಂಬುದಾಗಿ ಬಾಬರ್ನ ಸೈನಿಕರು ಹೇಳೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗೆ ಮೊದಲ ಒಂದು ಸುತ್ತಿನ ಕದನದಲ್ಲಿ ಸೋತಂತಹ ಬಾಬರ್ ತನ್ನ ಸೈನಿಕರಿಗೆ ಹುರಿದುಂಬಿಸುವ ಮೂಲಕ ಅವರಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸ್ತಾ ಹೋಗ್ತಾನೆ. ಅವರಿಂದ ಪ್ರಮಾಣ ವಚನವನ್ನು ಕೂಡ ಅವನು ಪಡ್ಕೊಳ್ಳೋದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗೆ ಕುರಾನಿನ ಮೇಲೆ ಆಣೆಯನ್ನು ಇಟ್ಟಂತಹ ಸೈನಿಕರು ಹೋರಾಟಕ್ಕೆ ಇಳಿತಾ ಹೋಗ್ತಾರೆ. ಮಾರ್ಚ್ 16, 1527 ಆಗ್ರಾದ ಪೂರ್ವ ಪಶ್ಚಿಮಕ್ಕೆ 10 ಮೈಲಿ ದೂರವಿರುವಂತಹ ಕಣ್ವಾ ಎಂಬಲ್ಲಿ, ಆಗ್ರಾದ ಪೂರ್ವ ಪಶ್ಚಿಮಕ್ಕೆ 10 ಮೈಲಿ ದೂರದಲ್ಲಿರುವಂತಹ ಕಣ್ವಾ ಅನ್ನೋ ಒಂದು ಪ್ರದೇಶದಲ್ಲಿ ಸುಮಾರು 10 ಗಂಟೆಗಳ ಕಾಲ ರಾಣಾ ಸಂಗನಿಗೂ ಮತ್ತೆ ಬಾಬರ್ನ ನಡುವೆ ಯುದ್ಧ ಸಂಭವಿಸೋದನ್ನು ನಾವು ನೋಡ್ತಾ ಹೋಗ್ಬೋದು. ರಜಪೂತರು ಅಪಾರವಾದಂತಹ ಧೈರ್ಯ ಸಾಹಸದಿಂದ ಹೋರಾಡಿದ್ರು ಕೂಡ ಬಾಬರ್ನ ಫಿರಂಗಿ ಪಡೆಯ ಮುಂದೆ ಅದರ ಒಂದು ಆರ್ಭಟಕ್ಕೆ ರಜಪೂತ ಸೈನಿಕರು ಸೋಲನ್ನು ಅನುಭವಿಸೋದನ್ನು ನಾವು ನೋಡ್ತಾ ಹೋಗ್ಬೋದು. ರಾಣಾ ಸಂಗ ಯುದ್ಧರಂಗದಿಂದ ಓಡಿ ಹೋಗಿ 1528 ಅವನು ಮರಣವನ್ನಾಗ್ತಾನೆ. ಬಾಬರ್ನಿಗೆ ಮತ್ತೊಮ್ಮೆ ಅದೃಷ್ಟ ಲಕ್ಷ್ಮಿ ಈ ಒಂದು ಯುದ್ಧದಲ್ಲಿ ಒಲಿಯೋದನ್ನ ನಾವು ನೋಡ್ತಾ ಹೋಗ್ಬೋದು. ಯಾಕಂದ್ರೆ ಈ ಒಂದು ಯುದ್ಧದಲ್ಲಿ ಏನಾದ್ರು ಬಾಬರ್ ಸೋತಿದ್ರೆ ಸಂಪೂರ್ಣವಾಗಿ ಇಡೀ ಭಾರತದಿಂದ ಅವನು ಹೊರಗಡೆ ಹೋಗ್ಬೇಕಿತ್ತು. ಆದರೆ ಜಯದ ಒಂದು ಲಕ್ಷ್ಮಿ ಏನಾಗಿರುತ್ತೆ, ಬಾಬರ್ನ ಪರವಾಗಿ ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಮೊದಲ ಒಂದು ಸುತ್ತಿನ ಒಂದು ಯುದ್ಧದಲ್ಲಿ ಸೋತ್ರೂ ಕೂಡ ನಂತರ ನಡೆದಂತಹ ಕಣ್ವಾ ಕದನದಲ್ಲಿ ತನ್ನ ಫಿರಂಗಿ ಪಡೆಯ ಸಹಾಯದಿಂದ ಬಾಬರ್ ಪ್ರಚಂಡ ಜಯವನ್ನ ಗಳಿಸ್ತಾ ಹೋಗ್ತಾನೆ.
ಮೇವಾರದ ರಾಜನಾದಂತಹ ರಾಣಾ ಸಂಗ ಯುದ್ಧ ರಂಗದಿಂದ ಓಡಿ ಹೋಗಿ 1528ರಲ್ಲಿ ಅವನು ಮರಣವನ್ನ ಹೊಂದು ನಾವು ನೋಡ್ತಾ ಹೋಗ್ಬೋದು. ಹೀಗೆ ಬಾಬರನು ಗಾಜಿ ಎಂಬ ಒಂದು ಬಿರುದನ್ನು ಗಳಿಸ್ತಾ ಹೋಗ್ತಾನೆ. ರಾಣಾ ಕಡೆ ಹಸನ್ ಖಾನ್ 12,000 ಕುದುರೆಗಳ ಒಂದು ನಾಯಕತ್ವವನ್ನ, ಹಾಗೆ ಸಿಕಂದರ್ ಲೋಧಿಯ ಮಗ ಮಹಮ್ಮದ್ ಖಾನ್ 10,000 ಅಶ್ವಪಡೆಗಳ ನಾಯಕತ್ವವನ್ನು ವಹಿಸಿ ಹೋರಾಟವನ್ನು ಮಾಡಿದ್ರು ಕೂಡ ಅವರ ಒಂದು ಹೋರಾಟ ಫಲಪ್ರದ ಆಗುವುದಿಲ್ಲ. ಹೀಗೆ ಹಿಂದೂ ರಾಜನ ಕೈಯಲ್ಲಿ ಮುಸ್ಲಿಮರ ವಿರುದ್ಧ ಮುಸ್ಲಿಂ ಸರದಾರರು ಹೋರಾಡಿದ್ದು ಇದೇ ಮೊದಲು ಎಂಬುದಾಗಿ ಇತಿಹಾಸಕಾರರು ಅಭಿಪ್ರಾಯವನ್ನ ಪಡ್ತಾ ಹೋಗ್ತಾರೆ. ಅಂದ್ರೆ ರಾಣಾ ಸಂಗನ ನೇತೃತ್ವದಲ್ಲಿ ಈ ಒಂದು ಹಸನ್ ಖಾನ್ ಎಂಬ ಮುಸ್ಲಿಂ ಸರದಾರ ಅವನು ಹೋರಾಟವನ್ನ ಮಾಡಿದ್ರೆ, ಮತ್ತು ಸಿಕಂದರ್ ಲೋಧಿಯ ಮಗನಾದಂತಹ ಮಹಮ್ಮದ್ ಖಾನ್ ಕೂಡ 10,000 ಅಶ್ವಪಡೆಯ ನಾಯಕತ್ವವನ್ನು ವಹಿಸಿಕೊಂಡು ಈ ಒಂದು ಹಿಂದೂ ರಾಜನ ಅಧೀನದಲ್ಲಿ ಅವರು ಹೋರಾಟವನ್ನ ಮಾಡುವಂತ ನಾವು ನೋಡ್ತಾ ಹೋಗ್ಬೋದು. ಇದು ಈ ಒಂದು ಇತಿಹಾಸದಲ್ಲಿ ಒಂದು ದಾಖಲೆಯಾಗುವಂತ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಹಿಂದೂ ರಾಜನ ಕೈಯಲ್ಲಿ ಮುಸ್ಲಿಂ ಸರದಾರರು ಮುಸ್ಲಿಮರ ವಿರುದ್ಧವೇ ಹೋರಾಟವನ್ನು ಮಾಡಿದ್ದು ಇದೇ ಮೊದಲು ಎಂಬುದಾಗಿ ಇತಿಹಾಸಕಾರರು ಹೇಳ್ತಾ ಹೋಗ್ತಾರೆ. ಅರ್ಥ ಆಯ್ತಲ್ವಾ? ಹೀಗೆ ನಡೆದಂತಹ 1527 ಮಾರ್ಚ್ 16ರಂದು ನಡೆದಂತಹ ಕಣ್ವ ಕದನದಲ್ಲಿ ಸಂಪೂರ್ಣವಾಗಿ ರಾಜ ಮೇವಾರದ ರಾಜನಾದಂತಹ ರಾಣಾ ಸಂಗ್ರಾಮ ಸಿಂಹ ಅಥವಾ ರಾಣಾ ಸಂಗ ಸಂಪೂರ್ಣವಾಗಿ ಸೋಲ್ತಾ ಹೋಗ್ತಾನೆ. ಹೀಗೆ ಈ ಒಂದು ಬಾಬರ್ ದೆಹಲಿ ಮತ್ತೆ ಆಗ್ರಾಗಳಲ್ಲಿ ಅಧಿಕಾರವನ್ನು ಸ್ಥಾಪಿಸಿಕೊಂಡಿರ್ತಾನೆ. ಅದು ಮತ್ತಷ್ಟು ಭದ್ರ ಆಗುವುದನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗಾದ್ರೆ ಕಣ್ವ ಕದನದ ಪರಿಣಾಮಗಳು ಏನೇನು ಅಂದ್ರೆ, ಕಣ್ವ ಕದನ ಮೊದಲ ಪಾನಿಪತ್ ಕದನಕ್ಕಿಂತ ಹೆಚ್ಚು ನಿರ್ಣಾಯಕವೂ ಮತ್ತೆ ಪರಿಣಾಮಕಾರಿಯೂ ಹಾಗೆ ದೂರಗಾಮಿಯೂ ಕೂಡ ಆಗಿರೋದು ನಾವು ನೋಡ್ತಾ ಹೋಗ್ಬೋದು. ಅದು ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆಗೆ ಭದ್ರ ಬುನಾದಿಯನ್ನ ಹಾಕೊಡ್ತಾ ಹೋಗುತ್ತೆ. ಕದನದಿಂದ ರಜಪೂತರ ಪುನಶ್ಚೇತನಕ್ಕಿದ್ದ ಅವಕಾಶ ಕೂಡ ತಪ್ಪಿ ಹೋಗ್ತಾ ಹೋಗುತ್ತೆ. ಅದೇ ರೀತಿ ಅಫ್ಘಾನರ ಪ್ರಾಬಲ್ಯ ಕೂಡ ಕುಸಿಯೋದು ನಾವು ನೋಡ್ತಾ ಹೋಗ್ಬೋದು. ರಜಪೂತ ಒಕ್ಕೂಟ ಮುರಿದು ಬೀಳ್ತಾ ಹೋಗುತ್ತೆ. ಭಾರತದ ಸಾರ್ವಭೌಮತ್ವವನ್ನ ರಜಪೂತರಿಂದ ಮೊಘಲರ ಕೈಗೆ ಇಡೋದು ನಾವು ನೋಡ್ತಾ ಹೋಗ್ಬೋದು. ಸೈನಿಕ ದೃಷ್ಟಿಯಿಂದ ಕದನ ಹೆಚ್ಚು ಮಹತ್ವವಾಗಿರುತ್ತೆ. ವೀರ ಕಲಿಗಳಾದಂತಹ ರಜಪೂತ ಒಕ್ಕೂಟದಲ್ಲಿ ಚದುರಿಸಿದ್ದು ಬಾಬರ್ನ ಯುದ್ಧ ನೈಪುಣ್ಯತೆಗೆ ಸಾಕ್ಷಿಯಾಗುವುದು ನಾವು ನೋಡ್ತಾ ಹೋಗ್ಬೋದು. ಬಾಬರ್ ಈಗ ತನ್ನ ಕೇಂದ್ರ ಸ್ಥಾನವನ್ನ ಕಾಬೂಲ್ನಿಂದ ದೆಹಲಿಗೆ ವರ್ಗಾಯಿಸಿಕೊಳ್ಳೋದು ನಾವು ನೋಡ್ತಾ ಹೋಗ್ಬೋದು. ಈ ಒಂದು ಕದನದ ಮಹತ್ವವನ್ನು ಕುರಿತು ವಿಲಿಯಮ್ಸ್ ರವರೇನು ಹೇಳ್ತಾರೆ ಅಂದ್ರೆ, ಬಾಬರ್ನಿಗೆ ಹಿಂದೂಸ್ತಾನ ಆಕ್ರಮಣವು ಅದುವರೆಗೂ ಒಂದು ಘಟನೆ ಮಾತ್ರವಾಗಿತ್ತು. ಆದರೆ ಇದಾದ ಮೇಲೆ ಅಂದ್ರೆ ಕಣ್ವ ಕದನ ಆದ ಮೇಲೆ ಅವನ ಎಲ್ಲ ಚಟುವಟಿಕೆಗಳ ಕೇಂದ್ರವಾಗಿ ಹಿಂದೂಸ್ತಾನ ಆಗುವುದನ್ನು ನಾವು ನೋಡ್ತಾ ಹೋಗ್ಬೋದು. ಅದೃಷ್ಟಕ್ಕಾಗಿ ಅಲೆಯುವ ದಿನಗಳು ಅಂತ್ಯಗೊಳ್ತಾ ಹೋಗ್ತವೆ. ಅವನ ಒಂದು ಅದೃಷ್ಟ ಅವನದಾಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗೆ ವಿಲಿಯಮ್ಸ್ ಅವರು ಅಭಿಪ್ರಾಯವನ್ನ ಪಡ್ತಾ ಹೋಗ್ತಾರೆ. ಅಂದ್ರೆ ಏನು, ಈ ಒಂದು ಯುದ್ಧ ಆಗೋಕ್ಕೂ ಮುಂಚೆ ಆ ಒಂದು ಬಾಬರ್ನಿಗೆ ಹಿಂದೂಸ್ತಾನ ಆಕ್ರಮಣ ಒಂದು ಘಟನೆ ಆಗಿರುತ್ತೆ. ಆದರೆ ಈ ಯುದ್ಧದ ನಂತರ ಅವನ ಎಲ್ಲಾ ಚಟುವಟಿಕೆಗಳ ಕೇಂದ್ರ ಭಾರತ ಆಗುವುದನ್ನು ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ಕಣ್ವ ಕದನದ ಪರಿಣಾಮಗಳು. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೇಳಿ. ಮುಂದೆ ಈ ಒಂದು ಬಾಬರ್ನ ಇತರ ಕದನಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.